ಓಕೆ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮೀಡಿಯಾ ಸ್ನೇಹಿತರಿಗೆ, ಹಿರಿಯರಿಗೆ, ನಮ್ಮ ವಿಶ್ವನಾಥ್ ಸರ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ. ಎಲ್ಲ ಗಣ್ಯರಿಗೆ, ನಮ್ಮ ಡಿಜಿಟಲ್ ಸ್ನೇಹಿತರಿಗೆ, ಎಲ್ರಿಗೂ ನಮ್ಮ ಭರತ್ ಚಿಂಟು, ಉಮೇಶ್, ಶಿವು ಸರ್, ಯಾರೆಲ್ಲ ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ಇದ್ದಾರೆ ಇವತ್ತು. ಸೊ ನಮ್ಮ ಸಿನಿಮಾ ಜೊತೆಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ಕೂಡ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ನನ್ನ ಹೆಸರು ಪವನ್ ಕುಮಾರ್ ಅಂತ, ತೀರಸ ಚಿತ್ರದ ನಿರ್ದೇಶಕ. 25 days ಅನ್ನೋದು ಸಾಮಾನ್ಯವಾಗಿ ಅದು ಸುಲಭವಾದಂತಹ ಕೆಲಸ ಅಲ್ಲ. ಯಾಕಂದ್ರೆ ಅದ್ವಿತೀಯವ್ರು ಹೇಳಿದಾಗೆ, ಸಾಕಷ್ಟು ಜನ ಹೇಳಿದಾಗೆ, ಅವತ್ತು ಟೋಟಲ್ ಆಗಿ ಇಂಡಿಯನ್ ಸಿನಿಮಾ ಲೆಕ್ಕ ತಗೊಂಡು 21 ಸಿನಿಮಾ ರಿಲೀಸ್ ಆಗಿತ್ತು. ನಾವು ಸಿನಿಮಾ ರಿಲೀಸ್ ಮಾಡಿದ್ದು ವಾರನೇ. ಅಂಥದ್ರಲ್ಲಿ ಇವತ್ತು 25 days ಮಾಡ್ತಾ ಇದ್ದೀವಿ, ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದ್ರೆ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರೊಡ್ಯೂಸರ್ ಗುರುಮಂಡಿ ಸರ್ಗೂ ಕೂಡ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ. ಥ್ಯಾಂಕ್ ಯು ಅಂತ ಹೇಳಿದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ಒಂದು ಏನಾದ್ರು ಬೇರೆ ಹೇಳೋದು ಅಂತಂದ್ರೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೀನಿ ಅವ್ರಿಗೆ. ನನ್ನ ತಾಯಿ ಇಲ್ಲೇ ಇದ್ದಾರೆ, ಪ್ರತಿ ಹಂತದಲ್ಲೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿ ಇವಾಗ ನಾನು ನಿಂತಿದ್ದೀನಿ ಅಂತಂದ್ರೂ ಕೂಡ ಅವ್ರ ಕಾರಣ. ಅದಕ್ಕೆ ರೀಸನ್ ಏನಂತ, ಏನಕ್ಕೆ ಎಮೋಷನಲ್ ಆಗ್ತೀವಿ ಅಂತಂದ್ರೆ ಜರ್ನಿ ಆ ರೀತಿ ಇರುತ್ತೆ. ಅಂದ್ರೆ ಕೆಲವರು ನಿರ್ದೇಶಕರಿಗೆ ಹೇಗೆ ಅಂತಂದ್ರೆ, ಕೆಲವು ನಿರ್ಮಾಪಕರಿಗೆ ಹೇಗೆ ಅಂತಂದ್ರೆ ಎಲ್ಲ ಒಂಥರ ಆಗಿ ವಿಷಯಗಳು ಸಿಗ್ತಾ ಹೋಗುತ್ತೆ, ಬಜೆಟ್ಗಳು ಸಿಗ್ತಾ ಹೋಗುತ್ತೆ, ಸಂದರ್ಭಗಳು ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ. ಬಟ್ ನಮಗೆ ಎಲ್ಲಾನು ಇದ್ರೂ ಕೂಡ ಏನಾದ್ರೂ ಒಂದು ಸಮಸ್ಯೆಗಳು, ಆಬ್ಸ್ಟಿಕಲ್ಸ್ ಅಂತ ನಾವು ಹೇಗೆ ಹೇಳ್ತೀವಿ, ಆಗ್ತಾನೆ ಇತ್ತು. ಬಟ್ ಅದನ್ನೆಲ್ಲವನ್ನು ಮೆಟ್ಟು ಅದನ್ನೆಲ್ಲ ನಾವು ಹೆಂಗಂತಂದ್ರೆ ಅದ್ರಲ್ಲಿ ಏನೇ ಬಂದ್ರು ಕೂಡ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಇವತ್ತು ಈ ಒಂದು ಸಂದರ್ಭ ಸೇರಿದ್ದೀವಿ. ಆ ವಿಚಾರದಲ್ಲಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಅದ್ವಿತಿ ಶೆಟ್ಟಿ ಬಗ್ಗೆ ಏನ್ ಹೇಳೋಣ, ಅವ್ರು ಸಾಕಷ್ಟು ಕಡೆ ಬಿಕಾಸ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಈ ಒಂದು ಸ್ಥಾನ ಇದೆಯಲ್ಲ, ಡೈರೆಕ್ಟರ್ ಅನ್ನೋ ಸ್ಥಾನ ಇದೆಯಲ್ಲ, ಇದು ನಿಭಾಯಿಸುವಂಥದ್ದು ತುಂಬಾನೇ ಕಷ್ಟ, ದೊಡ್ಡ ಜವಾಬ್ದಾರಿ ಕೆಲಸ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು, ಪ್ರತಿಯೊಬ್ರು ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೊಂಡು, ಪ್ರತಿಯೊಬ್ಬರಿಗೂ ಕೂಡ ಗೌರವನ ಎಲ್ಲಾದ್ರೂ ಮಿಸ್ ಮಾಡ್ಬಿಟ್ರೆ ಅವ್ರೇನ್ ಅನ್ಕೋತಾರಪ್ಪ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ. ಸೊ ಆ ವಿಚಾರದಲ್ಲಿ ಸಾಕಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅದ್ವಿತಿ ಬಗ್ಗೆ ಹೇಳೋದೇನು ಅಂತಂದ್ರೆ, ಅವ್ರ ತಂದೆ ತೀರ್ಕೊಂಡಿರೋ ವಿಚಾರ ಎಷ್ಟು ಅವ್ರಿಗೆ ಎಮೋಷನಲಿ ಹರ್ಟ್ ಆಯ್ತು. ಸೊ ಆಸ್ ಎ ಟೀಮ್ ನನಗೂ ಕೂಡ ಅದು ತುಂಬಾ ನೋವಾಗಿದೆ. ಎಲ್ಲ ನನಗೂ ಇವತ್ತು ಹೇಳ್ಕೊಂತಿದ್ದಿಲ್ಲ, ಇವತ್ತು ಇರ್ಬೇಕಾಗಿತ್ತು. ಬಿಕಾಸ್ ಮಗಳ ಒಂದು ಏಳಿಗೆನ ನೋಡಿದಾಗ ಐ ಥಿಂಕ್ ಪೇರೆಂಟ್ಸ್ಗೆ ಇನ್ನೇನು ಖುಷಿ, ಅದಕ್ಕಿಂತ ಬೇರೆ ಬೇಕಾಗಲ್ಲ. ಸೊ ಅವೆಲ್ಲ ಅನ್ನೋದು ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅಷ್ಟೇ ನನಗೂ ಕೂಡ, ಟೀಮ್ ಕೂಡ ಬೇಜಾರಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಬ್ಲೆಸ್ ಮಾಡ್ತಿರ್ತಾರೆ ಅನ್ನೋದು ಖಂಡಿತ ನನಗೆ ಗೊತ್ತಿದೆ. ಅಂಡ್ ಅದ್ವಿತಿ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಇವತ್ತಿನವರೆಗೂ ಅವ್ರು ಹೇಳ್ತಾರೆ ತೀರ ಸಾಮ್ರಾಟ್ ನಮ್ಗೆ ಇವತ್ತು ಉಳ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ನಾನು ಪಾತ್ರ ಕೊಟ್ಟೆ, ನಮ್ಮ ಟೀಮ್ ಕಾರಣ, ನಾನ್ ಕಾರಣ ಅಂತ ಸುಮಾರು ಕಡೆ ಹೇಳ್ತಾರೆ. ಬಟ್ ಏನಂದ್ರೆ ಹೇಳೋ ಮಾತನ್ನ ಉಳಿಸ್ಕೊಂಡು ಇವತ್ತಿನವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಕನ್ಸರ್ನ್ಸ್ ಇದ್ರು ಕೂಡ, ಇನ್ಫ್ಯಾಕ್ಟ್ ಅವ್ರಿಗೆ ಮಂಡಿ ಏನೋ ಒಂದು ಏಟ್ ಆಗಿದೆ, ನೋವಾಗಿದೆ, ಅವ್ರಿಗೆ ಯಾವುದೇ ಇವೆಂಟ್ಗೆ ನೀವು ಕರೀರಿ ಇಲ್ಲ ಅಂತ ಹೇಳಿಲ್ಲ. ಇವತ್ತು ಏನೋ ನಡೀತಾ ಇದೆ, ಇರ್ಬೇಕು ಅಂತಂದ್ರೆ ಬಂದು ಇವತ್ತಿನವರೆಗೂ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ. ಸ್ಟೇ ಬ್ಲೆಸ್ಡ್ ಅಂಡ್ ಬಿ ಹೂ ಯು ಆರ್ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸಲ ನಮ್ಗವರೆಗೂ ಜಗಳ ಅಲ್ಲ, ಅದು ಇಲ್ಲ ನಾವು ಮರ್ತೋಗ್ತೀವಿ ಕೆಲವೊಮ್ಮೆ. ಬಟ್ ಯಾವ್ದು ಬೇಕು ಅಂತಲ್ಲ, ಬಟ್ ಹಿ ಡಿಸರ್ವ್ಸ್ ಮೆನಿ ಮೋರ್ ಈ ತರ ಒಂದು ಮೈಲ್ ಸ್ಟೋನ್ಸ್ ಅದರಲ್ಲಿ ದೊಡ್ಡ ಮಟ್ಟಕ್ಕೆ ಸಿಗಲಿ. ಒಂದು ಅದ್ಭುತವಾದಂತಹ ಕಲಾವಿದೆ ಇಂಡಸ್ಟ್ರಿ, ಕಲಾವಿದರನ್ನ ಆಕ್ಚುಲಿ ಬರ್ಮಾಡ್ಕೋಬೇಕು, ಒಪ್ಕೋಬೇಕು, ಅದನ್ನ ಬೆಳೆಸಬೇಕು ಅಂತ ಮನಸ್ಸಾರ ನಾನು ಕೇಳ್ಕೊತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ being with us till this moment, and I hope we will just work more and more with you. Thank you so much and gratitude for you as well. ಏನಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ. ನಮಗೂ ಒಂಥರ ಲಿಟರಲಿ ಕೋಲ್ಡ್ ವಾರ್ ಆಗ್ತಾನೆ ಇರುತ್ತೆ, ಸಾಕಷ್ಟು ವಿಚಾರಗಳು ಹೇಳ್ತಲ್ಲ. ಈ ಜವಾಬ್ದಾರಿನ ನಿಭಾಯಿಸೋದು ತುಂಬಾ ಒಂಥರ ಸ್ಟ್ರೆಸ್ ಅದು ಆಕ್ಚುಲಿ. ಯಾಕಂದ್ರೆ ಎಲ್ಲರೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಯಾರಿಗೂ ಕೂಡ ಹರ್ಟ್ ಆಗ್ತಾರಂಗೆ ಎರಡೂ ಕಡೆ ನಿಭಾಯಿಸೋ ಕೆಲಸ ಇದೆಯಲ್ಲ, ಒಂಥರ ಅದು ಈಗ ಪೇಷನ್ಸ್ ಎಲ್ಲ ತುಂಬಾ ಮುಖ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಅರಸು ಸರ್ ಥ್ಯಾಂಕ್ ಯು. ಒಂದು ಒಳ್ಳೆ ಪಾತ್ರ ನಾವು ಅರಸು ಸರ್ ಮಾಡಬೇಕು ಅಂತ ಅಂದಾಗ ಖುಷಿನ ಒಪ್ಕೊಂಡು ಅವರು ಕೂಡ
ಜೊತೆ ಇವತ್ತು ಕೂಡ ಸಾಥ್ ಕೊಟ್ಕೊಂಡು ಜೊತೆಲಿದ್ದಾರೆ. ತುಂಬಾನೇ ಮುಖ್ಯವಾಗಿ ಥ್ಯಾಂಕ್ ಯು ಸರ್, ನಿಮ್ಮ ಬಿಸಿ ಸ್ಕೆಡ್ಯೂಲ್ ಕೂಡ ಬಂದು ನಮಗಾಗಿ ಈ ಒಂದು ಜರ್ನಿಲಿ ನಿಮ್ಮ ಜೊತೆ ನಿಂತಿದ್ದಕ್ಕೆ ಥ್ಯಾಂಕ್ ಯು.